ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, CCTV ಚೆಕ್ ಮಾಡ್ತೀನಿ ಅಂದ್ರು. ಏನ್ ಮಾಡ್ಲಿ ನಾನೀಗ? ಏನ್ ಮಾಡ್ಲಿ? ಹಾ, ವಿಶ್ವನೇನಾದ್ರೂ ಸಹಾಯ ಮಾಡ್ಬೋದು. ಸರ್, ಫೋನ್ ಮಾಡಬೇಕಿತ್ತು. ಮೊಬೈಲ್ ಸಿಗ್ಬೋದಾ? ಹಲೋ ವಿಶ್ವ, ನಾನು ಜಾನು ಮಾತಾಡ್ತಿರೋದು. ಜಾನು, ಏನಾಯ್ತು ಜಾನು? ಯಾಕೆ ಗಾಬರಿ ಆಗಿದ್ಯಾ? ಇಷ್ಟೆಲ್ಲ ಆಯ್ತು. ಇವಾಗ ಅವರು CCTV ಚೆಕ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ವಿಶ್ವ, ಏನ್ ಮಾಡಲಿ ನಾನು? ಜಾನು, ಆಯ್ತು, ನೀನು ಟೆನ್ಷನ್ ಮಾಡ್ಕೋಬೇಡ. ಫಸ್ಟು ಆ ಸೂಪರ್ ಮಾರ್ಕೆಟ್ದು ಮೇನ್ ಸ್ವಿಚ್ ಎಲ್ಲಿದೆ ಅಂತ ಹುಡುಕು. ಏನಾಯ್ತು ರೀ? ಪವರ್ ಕಟ್ ಆಗಿದೆ ಸರ್. ಬಂದ್ಮೇಲೆ ನೋಡೋಣ ಬಿಡಿ. ಅಂದ್ರೆ ಬ್ಯಾಕ್ ಪವರ್ ಸಪ್ಲೈ ಇದೆ ನಿಮ್ಮ ಹತ್ರ? ಸರ್, ಕರೆಂಟ್ ಬಂದ್ಬಿಡುತ್ತೆ ಬಿಡಿ, ನೋಡೋಣ. ನನಗಿನ್ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಏನು ಇಶ್ಯೂ ಆಗಿದೆ ಅಂತ ಪ್ಲೀಸ್ ಚೆಕ್ ಮಾಡ್ಬೋದಲ್ವಾ ನೀವು? ಸರ್, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಕರೆಂಟ್ ಇನ್ನೇನು ಬಂದ್ಬಿಡುತ್ತೆ ಬಿಡಿ ಸರ್. ನೋಡಿ ಪ್ಲೀಸ್, ದಯವಿಟ್ಟು ಏನು ಇಶ್ಯೂ ಆಗಿದೆ ಅಂತ ಚೆಕ್ ಮಾಡಿ. ಓಕೆ, ಮೈನ್ ಸ್ವಿಚ್ ಹತ್ರ ನೋಡ್ಕೊಂಡು ಬರ್ತೀನಿ ರೀ. ಓಕೆ. ನನಗಿನ್ ಕಾಯಕ್ಕಾಗ್ತಾ ಇಲ್ಲ. ಎಂಥ ಈಡಿಯಟ್ಸ್ ಇವರು. ಒಂದು ಪವರ್ ಸಪ್ಲೈ ನೀಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ವಾ? ಅದು ನನ್ನ ಚಿನ್ನು ಬರೀ ನಂಗೆ ಅನ್ನಿಸ್ತಾ ಇದೆ. ಜಯಂತ, ನೀನು ಅದನ್ನು ನೋಡಲೇಬೇಕು. CCTV ಫುಟೇಜ್ನ ನೋಡಲೇಬೇಕು. ವಿಶ್ವ, ನೀನು ಹೇಳ್ದಾಗೆ ಪವರ್ ಸ್ವಿಚ್ ಆಫ್ ಮಾಡಿದ್ದೀನಿ ಕಣೋ. ಸರಿ ಜಾನು, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನೀನೀಗ ಯಾವ ಏರಿಯಾದಲ್ಲಿ ಇದೆಯಾ? ಯಾವ ಸೂಪರ್ ಮಾರ್ಕೆಟಲ್ಲಿ ಇದೆಯಾ? ಇದು ಯಾವುದೋ SV ಸೂಪರ್ ಮಾರ್ಕೆಟ್ ಅಂತ. ಸರಿ, ನೀನು ಹುಷಾರಾಗಿರು ಜಾನು. ಆ ಸೂಪರ್ ಮಾರ್ಕೆಟ್ ನನ್ನ ಫ್ರೆಂಡ್ ಅಣ್ಣನೇ ನೋಡ್ಕೊಳ್ಳೋದು. ನಾನು ಈಗಲೇ ಅವ್ರಿಗೆ ಫೋನ್ ಮಾಡಿ ಎಲ್ಲರೂ CCTV ಫುಟೇಜ್ನ ಡಿಲೀಟ್ ಮಾಡಿಸ್ತೀನಿ. ಸರಿ ವಿಶ್ವ, ಆದಷ್ಟು ಬೇಗ ನನಗೆ ತಿಳಿಸು. ಇದು ಇಲ್ಲಿ ಯಾರೋ ಕೆಲಸ ಮಾಡೋರ್ ಫೋನು. ನೀನು ಫೋನ್ ಮಾಡೋ ತನಕ ನಾನು ಅವ್ರಿಗೆ ವಾಪಸ್ ಕೊಡಲ್ಲ. ಹಲೋ. ಹಾಯ್ ಅಣ್ಣ, ನಾನು ವಿಶ್ವ, ಸುಹಾಸ್ ಫ್ರೆಂಡ್ ಮಾತಾಡ್ತಿರೋದು. ಓ, ಹೇಳಪ್ಪ ವಿಶ್ವ. ಅಣ್ಣ, ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಆಗಬೇಕಿತ್ತು. ಏನಾಗ್ಬೇಕು ಹೇಳಪ್ಪ, ಏನು ವಿಷಯ? ನಿಮ್ಮ ಸೂಪರ್ ಮಾರ್ಕೆಟಲ್ಲಿ ಇವತ್ತಿನ CCTV ಫುಟೇಜ್ನ ಒಂಚೂರು ಡಿಲೀಟ್ ಮಾಡ್ಬೋದಾ? ಯಾಕಪ್ಪ, ಏನು ವಿಷಯ? ಅಣ್ಣ ಪ್ಲೀಸ್ ಅಣ್ಣ, ಅವಳು ತುಂಬ ಒಳ್ಳೆ ಹುಡುಗಿ ಅಣ್ಣ, ನನ್ನ ಬೆಸ್ಟ್ ಫ್ರೆಂಡ್ ಅಣ್ಣ ಅವಳು. ದಯವಿಟ್ಟು ಅಣ್ಣ ಇದೊಂದು ಹೆಲ್ಪ್ ಮಾಡಿಕೊಡಿ ಪ್ಲೀಸ್. ಖಂಡಿತ ಹೆಲ್ಪ್ ಮಾಡ್ತೀನಪ್ಪ. ನೀನು ಇಷ್ಟೊಂದು ಕೇಳ್ಕೊಳ್ಬೇಕಾ? ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಣ್ಣ ಫೋನ್ ಇಡ್ತೀನಣ್ಣ. ಹಾಂ, ಸರಿ. ಏನಾಯ್ತು? ಸರ್, KAB ಅವ್ರಿಗೆ ಫೋನ್ ಮಾಡಿದ್ದೆ. ಕರೆಂಟ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೀವು ಹೊರಗಡೆ ವೆಯ್ಟ್ ಮಾಡ್ತಾ ಇರಿ. ಕರೆಂಟ್ ಬಂದರೆ ನಾನೇ ಕರಿತೀನಿ. ಎಷ್ಟೊತ್ತಾಗುತ್ತೆ ಅಂತ ಏನಾದ್ರು ಹೇಳಿದ್ರಾ? ಸರ್, ಅದೆಲ್ಲ ಹೇಳಲಿಲ್ಲ ಸರ್. ಕರೆಂಟ್ ಬಂದರೆ ನಾನೇ ಕರಿತೀನಿ, ನೀವು ಹೊರಗಡೆ ವೆಯ್ಟ್ ಮಾಡಿ. ಓಕೆ, ನಾನು ಇಲ್ಲೇ ಹೊರಗೆ ವೆಯ್ಟ್ ಮಾಡ್ತಿರ್ತೀನಿ. ಕರೆಂಟ್ ಬಂದು ಕೂಡಲೇ ಕರೀರಿ. ಸರಿ. ಎಕ್ಸ್ಕ್ಯೂಸ್ ಮೀ, ಕರೆಂಟ್ ಬಂತಲ್ಲ, ಫುಟೇಜ್ ಚೆಕ್ ಮಾಡ್ಬೋದಾ? ಹಾಂ, ನೋಡ್ತೀನಿ ಸರ್. ಶೋರ್. ಎಕ್ಸ್ಕ್ಯೂಸ್ ಮೀ ಸರ್, ನಾನು ನೋಡ್ತಿದ್ದೀನಲ್ಲ. ಅಲ್ರಿ, ಅಲ್ಲೇ ಇದೆಯಲ್ರಿ, ಓಪನ್ ಮಾಡ್ರಿ. ರೀ ಫುಟೇಜ್ ಇಲ್ವಲ್ರಿ? ಸರ್, ಹೈ ವೋಲ್ಟೇಜಿಂದ ಹಾರ್ಡ್ ಡಿಸ್ಕ್ ವರ್ಕ್ ಆಗ್ತಿಲ್ಲ ಸರ್. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಈ ಸೂಪರ್ ಮಾರ್ಕೆಟ್ ಮ್ಯಾನೇಜರ್ ಅಂತ ಹೇಳ್ಕೊತೀರಿ. ರೀಸೆಂಟಾಗಿ ಒಂದು CCTV ಫುಟೇಜ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಸೂಪರ್ ಮಾರ್ಕೆಟ್ ಏನು ನಡೆಸ್ತೀರಾ ನೀವು? ಸರ್,
ನೀವು ಸೂಪರ್ ಮಾರ್ಕೆಟ್ ಓನರ್ ಥರ ಮಾತಾಡಬೇಡಿ ಸರ್, ಕಸ್ಟಮರ್ ಥರ ಮಾತಾಡಿ. ನೋಡಿ, ನಾನು ಹೇಳಿದ್ನಲ್ಲ, ಅವ್ರು ಅಷ್ಟೊಂದು ಸುಲಭವಾಗಿ ಒಪ್ಕೊಳ್ಳಲ್ಲ ಅಂತ. ಅವ್ರು ಆಡಿದ ಮಾತಿಂದ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಬನ್ನಿ, ಊಟಕ್ಕೆ ಬಡಿಸ್ತೀನಿ. ಬೇಡ ಲಕ್ಷ್ಮಿ, ನನಗೆ ಹಶ್ವಿಲ್ಲ, ಹೊತ್ತಾಗ್ತಾ ಇದೆ, ನಾನು ಹೊರಡ್ತೀನಿ. ಹರೀಶ, ಸಂತು, ಏನೋ ನಾಟಕ ಮಾಡೋಕ್ಕೆ ಬಂದವರು ಇವರು. ನಿಮ್ಮಪ್ಪ ನಿಮ್ಮಿಬ್ಬರ ಮೇಲೆ ಕೇಸ್ ಹಾಕಿದ್ರು ಅಂತ ಬೇಜಾರು ಮಾಡ್ಕೋಬೇಡ್ರೋ. ಬಾಯಿ ಮಾತಲ್ಲಿ ಮಾತ್ರ ಹಾಗೆ ಹೇಳ್ತೀರಾ? ನಮ್ಮನ್ನೆಲ್ಲ ಮರ್ತೇ ಬಿಡಿದಿರಲ್ಲ ನೀವು. ನಾನು ಮರ್ತಿಲ್ಲಪ್ಪ, ನೀವೇ ನಮ್ಮನ್ನು ಮರ್ತೋಗಿರೋದು. ಮರ್ತೋಗಿದ್ರೆ ಇಲ್ಲಿವರೆಗೆ ಬರ್ತಿದ್ವಾ ಅಮ್ಮ? ಏನೋ ಒಂದು ಕೆಟ್ಟಗಳಿಗೆ ಆಗಿಲ್ಲ, ಆಗೋಯ್ತು. ಅದಕ್ಕೆ ಅಪ್ಪ ಹೋಗಿ ಕೋರ್ಟಲ್ಲಿ ನಮ್ಮ ಮೇಲೆ ಕೇಸ್ ಹಾಕ್ಬಿಡೋದ? ಬೆಳಿಗ್ಗೆ ಎದ್ರೆ ಕೋರ್ಟು ಗೇಟು ಅಂತ ನೆಮ್ಮದಿನೇ ಇಲ್ದಂಗಾಗಿದೆ. ಕರ ಬಡ್ದು ನಿಂತಿದ್ದಲ್ಲ, ಮಾತಾಡೋ, ಕೇಳೋ. ಹೌದಮ್ಮ, ಈ ಟೆನ್ಷನಲ್ಲಿ ಊಟ ತಿಂಡಿನೂ ಸರಿಯಾಗಿ ಸೇರ್ತಾ ಇಲ್ಲಮ್ಮ. ಅಲ್ಲಮ್ಮ, ಮನೆ ಮಾನ ಮರ್ಯಾದೆ ಹರಾಜಾಗ್ತಿದೆ ಕೋರ್ಟಲ್ಲಿ. ಅದನ್ನ ನೀವೇ ಅಲ್ವಮ್ಮ ಕಾಪಾಡಬೇಕಾಗಿರೋದು. ನೋಡಮ್ಮ, ಕೈ ಮುಗಿದು ಬೇಡ್ಕೋತೀವಿ. ಏನೋ ನಮ್ಮಿಂದ ತಪ್ಪಾಗ್ಬಿಟ್ಟಿದೆ ನಿಜ, ಹಾಗಂತ ಅದಕ್ಕೆ ಈ ಥರ ಶಿಕ್ಷೆ ಕೊಡೋಗ ಬೇಡಮ್ಮ. ಪ್ಲೀಸ್, ನಿನ್ನ ಕಾಲು ಮುಗಿತೀನಿ ಪ್ಲೀಸ್ ಮಾ. ಅಯ್ಯೋ, ಯಾಕ್ರು ಕೈಯೆಲ್ಲ ಮುಗಿತಿದ್ದೀರಾ? ಆಯ್ತು, ಇನ್ನೊಂದ್ಸಲ ನಿಮ್ಮ ಅಪ್ಪನ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹೇಗೂ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗ್ರು. ಬನ್ನಿ, ಊಟ ಮಾಡ್ಕೊಂಡು ಹೋಗ್ರಿ ಅಂತ್ರಿ. ಚೆಲ್ವಿ, ನನ್ಗೊಂಚೂರು ಸಹಾಯ ಮಾಡಮ್ಮ ಊಟ ಬಡ್ಸಕ್ಕೆ. ಜನ ಸೆಂಟಿಮೆಂಟ್ ಹಿಂಗೆ ವರ್ಕೌಟ್ ಆಯ್ತು ಅಂತ ಇನ್ನೊಂದು 2 ಸೆಂಟಿಮೆಂಟ್ ಎಲ್ಲ ಕೊಡಿದ್ರೆ ಈ ಕೆಲಸ ಹೋಗ್ಬಿಡುತ್ತೆ. ಇವರೇ ಮತ್ತೆ ಲಕ್ಷ್ಮೀ ನಿವಾಸ ಲಕ್ಷ್ಮೀ